ಎರಡ್ರಿಪ್ಪ ಎಲ್ಲ ಶಾಣೆ ಮಂದಿಗೆ ನಾನು ಬಿಜಾಪುರದ ಕುಮಟನಗರಿ ಶಕ್ತಿ ಕುಮಾರ್ ಮಾತಾಡತ್ತೀನಿ. ಇವತ್ತು ನಾವು ಕಲಾವಿದರಿಗೆ ಸಂಬಂಧಪಟ್ಟ ಒಂದು ಸ್ಟೋರಿ ತರಾತೀನಿ. ಏನಪ್ಪಾ ಅಂತಂದ್ರೆ ಬಹಳಷ್ಟು ಜನ ಸಂಘ ಸಂಸ್ಥೆಗಳು ಮಾಡ್ಯಾರ, ಆದ್ರೆ ಕಲಾವಿದರಿಗೆ ಯಾವುದೂ ನೆಲೆ ಇಲ್ಲ. ಇತ್ತಿತ್ಲಾಗ ಬರುವಂತ ಎಲ್ಲಾ ಕಲಾವಿದರು ಬರೀ ಅಶ್ಲೀಲ ಸಾಹಿತ್ಯ ಬರೆದು, ಅಶ್ಲೀಲ ಜಾನಪದ ಗೀತೆ ಬರೆದು, ಮತ್ತ ರಂಗಭೂಮಿಯಲ್ಲಿ ಕೂಡ ಯಾಕೆ ನಶಿಸಿ ಹೊಂಟವಪ್ಪ ಅಂದ್ರ ಅಶ್ಲೀಲ ಪದಗಳನ್ನ ಬಹಳಷ್ಟು ಬಳಸಲಾಕತ್ತಾರ. ಅಂತಂತ ಅಶ್ಲೀಲ ಪದಗಳು ಬಳಸಲಾತಾರ. ಮತ್ತೆ ಏನ್ ಮಾಡ್ತಾರಪ್ಪ, ಸ್ವಾಮೀಜಿಯವರಿಗೆ ನಾನು ಮಾಡೇವಿ ಆರ್ಕೆಸ್ಟ್ರಾಗಳಲ್ಲಿ ನಾನು ಮೊದಲು ಮಾಡೀನಿ, ಇನ್ ಮೇಲೆ ಯಾರು ಮಾಡಬಾರ್ದು ತಾನು ಹೇಳಾಕತ್ತೀನಿ. ಯಾಕಂದ್ರೆ ಆರ್ಕೆಸ್ಟ್ರಾಗಳಲ್ಲಿ ಕೂಡ ಕ್ಯಾವಿಯನ್ನ ಧರಿಸಿ ಕೊಳ್ಳ ರುದ್ರಾಕ್ಷಿ ಹಾಕಿ ಸ್ವಾಮಿಗಳಗ ಒಂದು ಅಸಹ್ಯ ಮಾಡುವಂತ ಸ್ಕಿಟ್ಗಳು ಕೂಡ ಮಾಡೋದು. ಮತ್ತು ನಾಟಕ ಕಂಪನಿಗಳಲ್ಲಿ ಕೂಡ ಹಿಂದೂ ದೇವತೆಗಳನ್ನ ರಾಮ ಸೀತಾ ಇಂಥ ಒಂದು ದೇವತೆಗಳನ್ನ ತೇಜವಧೆ ಮಾಡೋದು, ಸ್ವಾಮಿಗಳನ್ನ ಅಸಹ್ಯ ಮಾಡುವಂತ ಸ್ಕಿಟ್ಗಳನ್ನ ಮಾಡೋದು. ಇಂಥ ನಾಟಕ ಕಂಪನಿಯಲ್ಲಿ ಕೂಡ ರಂಗಭೂಮಿ ಕಲಾವಿದರು ಕೂಡ ಹೇಳ್ತೀನಿ, ಅಶ್ಲೀಲ ಪದಗಳನ್ನ ದಯವಿಟ್ಟು ಬಳಸಬೇಡಿ. ಬಹಳಷ್ಟು ಅಶ್ಲೀಲ ಇರ್ತಾವ, ಹೇಳಕ್ಕೆ ಬರಂಗಿಲ್ಲ ಅಂತ ಅಶ್ಲೀಲ ಪದಗಳನ್ನ ಬಳಸ್ತಾರ. ಮತ್ತು ಆರ್ಕೆಸ್ಟ್ರಾಗಳಲ್ಲಿ ಅಶ್ಲೀಲ ಗೀತೆಗಳನ್ನ ಹಾಡ್ತಾರ. ಮತ್ತು ಆರ್ಕೆಸ್ಟ್ರಾದಲ್ಲಿ ಬಹಳಷ್ಟು ಕಲಾವಿದರು ಏನ್ ಮಾಡ್ತಾರೆ, ಕೈ ಕೊಡ್ತಾರೆ. ಬರ್ತೇವೆ ತಂದಾಗ ಈ ಕಡೆ ಒಂದು 500 ರೂಪಾಯಿ ಜಾಸ್ತಿ ಕೊಟ್ಟರೆ ಕೈ ಕೊಟ್ಟು ಹೋಗ್ತಾರ. ಅದಕ್ಕೆ ಇವಕ್ಕೆಲ್ಲಕ್ಕೂ ಒಂದು ಕೊನೆಗಡಸಾಕ ಒಂದು ಸಮಾವೇಶ ಮಾಡ್ಲಕತ್ತೀವಿ. ಉತ್ತರ ಕರ್ನಾಟಕ ಕಲಾವಿದರ ಒಕ್ಕೂಟ ಮತ್ತು ಹೋರಾಟ ಸಮಿತಿ ಅಂತ ಮಾಡ್ಲಕತ್ತೀವಿ. ಇದ್ರಾಗ ಎಲ್ಲರೂ ಕೂಡ ದಯವಿಟ್ಟು ಯಾರ್ಯಾರು ನಾ ಹೇಳ್ತೀನಿ, ಯೂಟ್ಯೂಬ್ದವ್ರಿಗೂ ಹೇಳ್ತೀನಿ, ಇವತ್ತು ನಾವು ರಂಗಭೂಮಿ ಕಲಾವಿದರಿಗೆ ಹೇಳ್ತೀನಿ, ಮತ್ತು ಆರ್ಕೆಸ್ಟ್ರಾದವ್ರಿಗೆ ಹೇಳ್ತೀನಿ, ಎಲ್ಲರೂ ಕೂಡ ದಯವಿಟ್ಟು ಇಂಥ ಅಶ್ಲೀಲ ಪದಗಳಿಗೆ ಕಡಿವಾಣ ಹಾಕಕ್ಕೆ ದಯವಿಟ್ಟು ಕೈ ಜೋಡಿಸ್ಬೇಕು. ಮತ್ತು ಯೂಟ್ಯೂಬ್ದವ್ರಿಗೆ ಎಲ್ಲರಿಗೂ ಹೇಳ್ತೀನಿ, ನಾನು ಇವತ್ತು ಎಲ್ಲ ಯೂಟ್ಯೂಬ್ದವ್ರಿಗೂ ಕರೆ ಮಾಡ್ತೀನಿ, ದಯವಿಟ್ಟು ತಾವು ನೀವು ಎಲ್ಲರೂ ಬರ್ಬೇಕಂತ ಸಮಾವೇಶಕ್ಕೆ. ನೀವು ಕಲಾವಿದ್ರೆ ಬರ್ದೇ ಇದ್ರೆ ನಾಳೆ ಅಕಸ್ಮಾತ್ ಏನಾದರೂ ನಿಮ್ಮ ಯೂಟ್ಯೂಬ್ಗಳಲ್ಲಿ ಅಶ್ಲೀಲ ಪದಗಳು, ಅಶ್ಲೀಲ ಒಂದು ಮಾನತೆಗೆ ಅಂತ ಯಾವುದಾದ್ರೂ ಸ್ಕಿಟ್ಗಳು ಮಾಡಿದ್ರೆ ದಯವಿಟ್ಟು ನಿಮ್ಮ ವಿರುದ್ಧ ನಾನೇ ಕೇಸ್ ಮಾಡ್ತೀನಿ. ದಯವಿಟ್ಟು ಎಲ್ಲ ಕಲಾವಿದರು ಬರಬೇಕು. ಎಲ್ಲಾ ಕಲಾವಿದರು ಈ ತರ ವಿಡಿಯೋ ಬಿಡಬೇಕು. 28ನೇ ತಾರೀಕಿಗೆ ವಿಜಯಪುರದ ಕನಗಲ ಹನುಮಂತರಾಯ ಮಂದಿರಕ್ಕೆ ಪುಟ್ಟರಾಜ್ ಗವಾಯಿಗಳ ಒಂದು ಪುಣ್ಯತಿಥಿ ಅವತ್ತು ಕಾರ್ಯಕ್ರಮ ಮಾಡ್ಲಕತ್ತೀವಿ. ನೀವು ಗದಗನಾಗ ಮಾಡೇವ್ರಿ, ನಾವು ಅಲ್ಲಿ ಯಾಕೆ ಬರೋನು ಅನ್ನೋರು ಬಿಡ್ರಿ, ಬರೋರು ಯಾಕಂದ್ರೆ ಬರಬೇಕು. ನಾಳೆ ಅಕಸ್ಮಾತ್ ಏನಾದ್ರು ನಿಮ್ಮ ಅಶ್ಲೀಲ ಗೀತೆಗಳು ಅಂತ ಆಡಿದಾಗ ನಾ ಮಂತ್ರು ನಿಮ್ಮನ್ನ ಕೋರ್ಟ್ ತನಕ ಎಳಿತಾರ ನಾನು ಬಿಡಂಗಿಲ್ಲ. ಅದಕ್ಕೆ ಇದಕ್ಕೆಲ್ಲಕ್ಕೂ ಒಂದು ಹೋರಾಟ ಸಮಿತಿ ಬೇಕು. ಈಗ ನೋಡ್ರಿ, ಕರ್ನಾಟಕದಾಗ ಸಿನಿಮಾ ಇಂಡಸ್ಟ್ರಿ, ಸೀರಿಯಲ್ ಇಂಡಸ್ಟ್ರಿಗಳು, ಸೀರಿಯಲ್ ಕಿರುತೆರೆ ಅದಾವಲ್ಲ, ಈಗ ಸಿನಿಮಾ ಇಂಡಸ್ಟ್ರಿ ಏನ್ ಮಾಡ್ತಾರ, ತಮ್ಮ ಯಾವ್ದಾದ್ರು ಟೈಟಲ್ ಬರ್ಸ್ಬೇಕಂದ್ರೆ ಹೆಸರು ಬರೆಸಿ ನೋಂದಾಯಿಸಿ, ಅಂದ್ರೆ ಅಲ್ಲಿ ಆ ಮೆಂಬರ್ದಾಗ ಅವರು ಆ ಸಂಘದಾಗ ಅವ್ರ ಮೆಂಬರ್ ಆದಂಗ ಅವ್ರು ಎಲ್ಲ ನೋಂದಣಿ ಮಾಡಿ ಹೋಗ್ತಾರ. ತಾವು ಕೂಡ ಈ ಒಂದು ಸಂಘದಲ್ಲಿ ಇದ್ರಾಗ ಯಾರು ಮಾಲಕರಲ್ಲ, ಶಕ್ತಿ ಕುಮಾರ ಅವರು ಇವರು ಅಂತ ಯಾರು ಇದ್ರಾಗ ಮೇನ್ ಅಲ್ಲ, ತಲೆ ತಿಳ್ಕೋರಿ. ನಾವು ಕೆಲವೊಂದು ಚಾಟ್ಗಳನ್ನ ಅದ್ರಾಗ ಹಾಕ್ತೀವಿ. ನೀವು ಏನ್ ಕೇಳುವಂತ ಒಬ್ರು ಕೇಳುವಂತ ಕ್ವಶನ್ ಇಬ್ರು ಕೇಳಂಗಿಲ್ಲ, ಮತ್ತೊಬ್ರು ಅದೇ ಪದೇ ಚರ್ಚೆ ಮಾಡೋಂಗಿಲ್ಲ. ಅದಕ್ಕೆ ಅಂತ ಮುಕ್ತವಾಗಿ ಬೆಳಗ್ಗೆ 11 ಗಂಟೆಯಿಂದ 1 ಗಂಟೆ ತನಕ ಮುಕ್ತವಾಗಿ ಚರ್ಚೆ ಮಾಡಕ್ ಅವಕಾಶ ಇರ್ತೈತಿ. ಇಲ್ಲಿ ಯಾರು ಗೆಸ್ಟ್ ಏನು ಇರಂಗಿಲ್ಲ. ಮತ್ತು 12-1 ಗಂಟೆ ನಂತರ 1:30-2 ಗಂಟೆ 1:30ದಿಂದ 2 ತನಕ ಊಟಕ್ಕೆ ಇರ್ತದೆ. 2:30ದಿಂದ ಚುನಾವಣೆ ನಡೀತದೆ. ಏನು ಉತ್ತರ ಕರ್ನಾಟಕ ಕಲಾವಿದರ ಒಕ್ಕೂಟ ಮತ್ತು ಹೋರಾಟ ಸಮಿತಿಗೆ ಒಂದು ಚುನಾವಣೆ ಬೇಕಾದವ್ರು ನಿಂದಿರ್ಬೋದು. ಸರ್ ನಾನು ನಿಂದಿರ್ತೀನಿ, ನಿಂದಿರ್ತೀನಿ. ಅಲ್ಲಿ ವೋಟಿಂಗ್ ಮುಖಾಂತರ ಹೆಣ್ಮಕ್ಳದಾಗ ಒಂದು 5 ಮಂದಿ ಸೆಲೆಕ್ಟ್, ಒಂದು 5-10 ಮಂದಿ, ಗಂಡು ಮಕ್ಳು ಒಂದು 5-10 ಮಂದಿ ಸೆಲೆಕ್ಟ್ ಮಾಡಿ ಇಲೆಕ್ಷನ್ ನಿಂದಿರ್ತಾರ. ನಿಂತಾಗ ತಾವೆಲ್ಲ ಚೀಟಿ ಮುಖಾಂತರ ಅವ್ರಿಗೆ ಓಟ್ ಹಾಕಿ ಅವತ್ತು ಒಬ್ಬನ ರಾಜ್ಯಾಧ್ಯಕ್ಷನ ಆಯ್ಕೆ ಮಾಡ್ತಾರೆ. ಅದ್ರ ನಾನು ಮೇನಲ್ಲ, ನೀವು ಮೇನಲ್ಲ, ಬೇಕಾದವ್ರು ನಿಂದಿರ್ಬೋದು, ಯಾರಿಗೂ ಇಲ್ಲ. ಇದು ಯಾಕಪ್ಪ, ಕಲಾವಿದ್ರ ಸಲುವಾಗಿ ಮಾಡತ್ತೇವಿ. ಇದು ಎಲ್ಲ ಒಗ್ಗಟ್ಟು ಆದ ನಂತರ ಯಾರಿಗೇ ಕಲಾವಿದರಿಗೆ ಅನ್ಯಾಯ ಆದ್ರೂ ಕೂಡ, ಯಾರಿಗೇ ಕಲಾವಿದ್ರ ತೊಂದರೆ ಆದ್ರೂ ಕೂಡ ಕಲಾವಿದರ ಸಂಘದಿಂದ ಸಹಾಯ ಮಾಡಬಹುದು ಅಂತೇಳಿ ನಾನು ನೇರವಾಗಿ ಹೇಳಕತ್ತೀನಿ. ದಯವಿಟ್ಟು 28ನೇ ತಾರೀಕಿಗೆ ವಿಜಯಪುರದ ಕನಗಲ ಹನುಮಂತರಾಯ ರಂಗ ಮಂದಿರಕ್ಕೆ ಇದೇ ತಿಂಗಳು ಜುಲೈ 28ಕ್ಕೆ ದಯವಿಟ್ಟು ಎಲ್ಲರೂ ಬರಬೇಕು. ಎಲ್ಲಾ ಕಲಾವಿದರು ನೋಡೋಣ. ಎಲ್ಲಾ ಕಲಾವಿದರು ಈ ವಿಡಿಯೋ ತರ ಎಲ್ಲರೂ ವಿಡಿಯೋ ಮಾಡಿ ಶೇರ್ ಮಾಡ್ರಿ, ಎಲ್ಲಾ ಗ್ರೂಪ್ಗಳಿಗೆ ಹಾಕ್ರಿ. 28ಕ್ಕೆ ಸಮಾವೇಶ ಐತಿ. ಇಲ್ಲಿ ಶಕ್ತಿ ಕುಮಾರ್ ಮೇನಲ್ಲ, ಗೋಪಾಲ್ ಇಂಚಗೇರಿ ಮೇನಲ್ಲ, ಹೂಗಾರ್ ಮೇನಲ್ಲ, ಶಬೀರ್ ಡಾಂಗೆ, ಪ್ರಶಾಂತ್ ಚೌಧರಿ, ಯಾರೇ ಇದ್ರು ಯಾರು ಮೇನಲ್ಲ. ಇಲ್ಲಿ ನಾವೇನ್ ಹೇಳ್ತೀವಪ್ಪ, ಒಂದು ಸಮಾವೇಶದ ನೇತೃತ್ವ ಹೊರಸ್ಕೊಂಡ್ರೆ ಅಟ್ಟೇನ ಅಷ್ಟು. ನಾ ಅಲ್ಲಿ ಬಂದು ನೀವು ಯಾರ್ಯಾರು ಕಲಾವಿದ್ರು ಏನೇನು ಮಾಡಿರ್ತೀರಿ, ಏನೇನು ಅಲ್ಲಿ ಬಂದವ್ರು ಯಾರ್ಯಾರು ಏನೋ ಹೌದಪ್ಪ ನಮ್ಮ ಸಂಘಕ್ಕೆ ನಮ್ದೊಂದು ಇಟ್ಟಿರ್ಲತ್ತಿ ಏನು ಕೊಟ್ಟಿರ್ತಿಲ್ಲ, ಅದು ಎಲ್ಲರೂ ಅವತ್ತೇ ಲೆಕ್ಕ ಮುಖಾಂತರ ಅಲ್ಲೇ ತೋರಿಸುವಂಥ ಕೆಲಸ ಕೂಡ ನಾವು ಮಾಡ್ತೀವಿ. ದಯವಿಟ್ಟು ಇದ್ರಾಗ ಯಾರು ಇದ್ರಾಗ ಮೇನ್ ಲೀಡರ್ ಅಲ್ಲ. ಯಾರು ನಾಳೆ ರಾಜ್ಯಾಧ್ಯಕ್ಷ ಆಗ್ತಾರಲ್ಲ ಅವನ ಮಾತಿಗೆ ಎಲ್ಲರೂ ಭದ್ರಾಗಿರ್ಬೇಕು. ಯಾರೇ ಆಗಲಿ, ಯಾರು ಬೇಕಾದವ್ರು ನಿಂದ್ರಿ, ಯಾರು ಬೇಕಾದ್ರೂ ಚುನಾವಣೆಗೆ ಆರಿಸಿ ಬರ್ರಿ. ಅದಕ್ಕೆ ಎಲ್ಲ ಯೂಟ್ಯೂಬ್ದ ಕಲಾವಿದರು, ಆರ್ಕೆಸ್ಟ್ರಾ ಕಲಾವಿದರು, ರಂಗಭೂಮಿ ಕಲಾವಿದರು ದಯವಿಟ್ಟು ಎಲ್ಲರೂ ಬಂದು ಈ ಸಮಾವೇಶದಲ್ಲಿ ಭಾಗವಹಿಸಿ. ಈ ಸಮಾವೇಶ ಉತ್ತರ ಕರ್ನಾಟಕದಲ್ಲಿ ಒಂದು ಕಲಾವಿದರು ಹೋರಾಟ ಸಮಿತಿ ಐತಿಪ್ಪ, ಕಲಾವಿದರಿಗೆ ಅನ್ಯಾಯ ಆದಾಗ ಕೇಳಕ್ ಒಂದು ಸಂಘ ಐತಿ ಅಂತೇಳಿ ತಾವೆಲ್ಲರೂ ಈ ಸಂಘಕ್ಕೆ ಬಂದು ತಾವು ದಯವಿಟ್ಟು ಈ ಒಂದು ಸಮಾವೇಶದಾಗ ಭಾಗವಹಿಸ್ರಿ. ಎಲ್ಲರೂ ನಾನು ನೋಡ್ತೀನಿ ಎಷ್ಟು ಜನ ವಿಡಿಯೋಗಳು ಬಿಡ್ತೀರಿ, ಎಷ್ಟು ಜನ ನೋಡೋಣ. ನಮ್ದು ಹೌದಪ್ಪ, ಶಕ್ತಿ ಕುಮಾರ್ ಅವ್ರು ನಮ್ಮ ಸಲುವಾಗಿ ಮಾಡತ್ತಾರ, ನಾವೆಲ್ಲರೂ ಕೂಡಿ ಒಂದು ಸಂಘ ಮಾಡೋಣ ಅಂತೇಳಿ ಯಾರಿಗೆ ಮನೋಭಾವ ಐತಿ. ಇದ್ರಾಗ ಯಾರು
ಮೇನ್ ಅಲ್ಲ, ದಯವಿಟ್ಟು ಮನೋಭಾವ ಐತಿ. ಅವ್ರೆಲ್ಲರೂ ಕೂಡ ಇಂಥ ಒಂದು ವಿಡಿಯೋಗಳನ್ನ ಶೇರ್ ಮಾಡಿ 28ಕ್ಕೆ ಸಮಾವೇಶಕ್ಕೆ ದಯವಿಟ್ಟು ಎಲ್ಲರೂ ಬೆಂಬಲ ಕೊಡಬೇಕು. ಆ ಒಂದು ಸಮಾವೇಶ ಪುಟ್ಟರಾಜ ಗವಾಯಿಗಳ ಪುಣ್ಯತಿಥಿ ಮಾಡೋದ್ರ ಮುಖಾಂತರ ಆ ಒಂದು ಸಮಾವೇಶ ಮಾಡತ್ತೀವಿ. ಎಲ್ಲರೂ ಆದಷ್ಟು ಬೇಗ ಈ ಸಮಾವೇಶಕ್ಕೆ ಬರ್ರಿ. ಅಲ್ಲಿ ಏನೇನದಾವ ಚರ್ಚೆ ಕೂಡ ನಾ ನಿಮ್ಗೆ ಹಾಕ್ತೀನಿ. ಅಲ್ಲಿ ಈಗ ಹೇಳಿ ನಿಮ್ಗೆ ಅವೇ ವಿಷಯಗಳನ್ನ ಚರ್ಚೆ ಮಾಡೋದು, ಅಲ್ಲೇನು ಭಾಷಣ ಗಿಷ್ಟ ಮಾಡೋದಿರಂಗಿಲ್ಲ, ಏನಿರಂಗಿಲ್ಲ. ಸಮಾವೇಶ ಬಗ್ಗೆನೇ ಮಾತಾಡ್ದಿರ್ತದೆ. ಎಲ್ಲ ಉತ್ತರ ಕರ್ನಾಟಕದಾಗ ಎಲ್ಲಾ ಜಿಲ್ಲೆಯವರು ದಯವಿಟ್ಟು ವಿಡಿಯೋ ಶೇರ್ ಮಾಡ್ರಿ. ಎಲ್ಲರೂ ಈ ತರ ವಿಡಿಯೋ ಬಿಡ್ರಿ. ನೀವು ಬರ್ರಿ, ಹೆಣ್ಮಕ್ಳು ಬಿಡ್ರಿ, ಗಣಮಕ್ಳು ಬಿಡ್ರಿ, ಎಲ್ಲರೂ ವಿಡಿಯೋಗಳನ್ನ ಶೇರ್ ಮಾಡಿಬಿಡ್ರಿ. ಅಕಸ್ಮಾತ್ ಯಾರಾದ್ರೂ ಈ ಕಲಾವಿದರು ಕೈ ಕೊಡ್ತಿರ್ತಾರ, ನಾವು ಆರ್ಕೆಸ್ಟ್ರಾ ಬಂದಾಗ ಕೈ ಕೊಡ್ತಿರ್ತಾರ್ರಿ, ಅವ್ರನ್ನ ಹ್ಯಾಂಗ್ ಮಾಡ್ಬೇಕು ಅಂತವ್ರನ್ನ ಬ್ಯಾನ್ ಮಾಡೋದು. ಏನಪ್ಪ, ಈ ನಮ್ದೊಂದು ಯೂನಿಯನ್ ಸಂಘ ಮಾಡಿ ಉತ್ತರ ಕರ್ನಾಟಕ ಕಲಾವಿದರ ಹೋರಾಟ ಸಮಿತಿ ಮಾಡ್ತೇವಲ್ಲ, ಆ ಹೋರಾಟ ಸಮಿತಿಗೆ ಒಟ್ಟು ಎಲ್ಲರೂ ಅಡ್ಮಿನ್ ಮಾಡಿ, ಯಾರು ಬರಂಗಿಲ್ಲ 2-3 ಸರಿ ಕೈ ಯಾರು ಕೊಡ್ತಾರಲ್ಲ ಅವ್ರನ್ನ ಆ ಫೋಟೋ ಹಾಕಿ ಇವ್ರನ್ನ ಬ್ಯಾನ್ ಮಾಡ್ಬೇಕು, ಇವ್ರನ್ನ ಯಾರು ಕರೆಸಬಾರ್ದು ಅಂದಾಗ ಆ ಕಲಾವಿದರಿಗೆ ಬುದ್ಧಿ ಬರ್ತದೆ. ಅದಕ್ಕೆ ಇಂಥದ್ದೊಂದು ಬಹಳಷ್ಟು ಚರ್ಚೆಗಳು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಮಾಡ್ಲಕತ್ತೀವಿ. ಅದಕ್ಕೆ 22ನೇ ತಾರೀಕು ಜುಲೈ ಎಲ್ಲಾ ಕಲಾವಿದರು ದಯವಿಟ್ಟು ಎಲ್ಲರೂ ವಿಡಿಯೋ ಮಾಡಿ ಶೇರ್ ಮಾಡ್ರಿ. ನೋಡಿ ಎಷ್ಟು ಜನ ವಿಡಿಯೋ ಮಾಡ್ತಾರ ಅವ್ರದ್ದು ನಾನು ನೋಡ್ತೀನಿ. ದಯವಿಟ್ಟು ಎಲ್ಲರೂ ಒಂದು ಸಂಘಕ್ಕೆ ಒಂದು ಬೆಳೆಸೋಣ, ಕಲಾವಿದರ ಒಂದು ಹೋರಾಟ ಸಮಿತಿ ಮಾಡೋಣ, ಕಲಾವಿದರಿಗೆ ಅನ್ಯಾಯ ಆಗಲಾರ್ದಾಗ ನಾವೆಲ್ಲರೂ ನೋಡ್ಕೊಳ್ಳೋಣ ಅಂತೇಳಿ ಈ ವಿಡಿಯೋ ಬಿಡ್ಲಾಕತ್ತೀನಿ. ವಿಶೇಷವಾಗಿ ಪಂಡಿತ್ ಪುಟ್ಟರಾಜ ಗವಾಯಿಗಳ ಪುಣ್ಯತಿಥಿ ಕೂಡ ಅವತ್ತಿರ್ತದ. ಎಲ್ಲರೂ ವಿಡಿಯೋ ಶೇರ್ ಮಾಡ್ರಿ. ಮತ್ತು ನೋಡೋಣ ಯಾರ್ಯಾರು ಎಷ್ಟು ಶೇರ್ ಮಾಡ್ತೀರ ಅಂತ ನೋಡ್ತೀನಿ. ಎಲ್ರಿಗೂ ಧನ್ಯವಾದಗಳು, ನಮಸ್ಕಾರ, ಶರಣ್ರಿ ಶಾಣೆ ಮಂದಿಗೆ.